ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಇದು ಅವನ ಟಂಕ ಶಾಲೆ, ಇದು ಅಷ್ಟೇ. ಅಚ್ಚಿನ ಮಳೆ, ಇದು ಅಚ್ಚಿನ ಮಳೆ. ಅಚ್ಚಿನ ಮಳೆ ಅಂದ್ರೆ ಮಾಡೆಲ್ಸ್. ಈಗ ನೀವು ಸಕ್ರೆ ಆರತಿ ಮಾಡೋದಲ್ಲ ಹೆಣ್ಮಕ್ಳು, ಇದ್ರಾಗ ಮಾಡ್ತಿರಲ್ಲ ಸೀಗೆ ಉಣ್ವ್ಯಾಗ, ಅದು ಗೌರಿ ಹುಣ್ಣಿವಾಗ ಮಾಡ್ತೀರಲ್ಲ. ಆನೆ ಕುದುರೆ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತೀರಿ. ಹೆಂಗೆ ಒಂಟಿ ತಯಾರಾಗಿ ಬರ್ತಾವೆ, ಆನೆ ತಯಾರಾಗಿ ಬರ್ತಾವೆ. ಈ ಪ್ಲಾಸ್ಟಿಕ್ ಕೊಡ ಬಕೆಟ್ ಅದು ಮಾಡ್ತಾರಲ್ಲ, ಅವೇನೋ ಅಲ್ಲ, ಮಾಡೆಲ್ಸ್. ಅಚ್ಚಿನೊಳಗೆ ಹಾಕ್ತಾರೆ, ತೆಗಿತಾರೆ. ನಮ್ಮದು ಅಚ್ಚ ಹಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ. ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ, ಅವ್ರ ಅವ್ವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ. ಮುಂದೆ ಅವ್ರ ಅವ್ವ ಅಪ್ಪಗ ಬಾಯಾಗಿ ಕೆಡುತ್ತ ನಾವು ಅಷ್ಟೆ. ಯಾರ ಬಾಯಾಗಿ ಬಿದ್ದಂಗೆ ಏನು ಒಂದು ಎರಡ ನೋಡಿ. ನಮ್ಮದು ಏನು ಅಚ್ಚಿನ, ನಮ್ಮದೇನು ಮಾಡೆಲ್ಸ್ ಹೇಳ್ರಿ, ಮೌಲ್ಡೆಡ್. ಭಗವಂತ ಅವನದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ, ಒಂದು ಹಿಂಗೆ ಪ್ರಿಂಟ್ ಒತ್ತಿದ್ರೆ ಒಂದರ ಮುಖ ಒಂದರಂಗಿಲ್ಲ. ಅವನದೆಂಥದ್ದು ಮಾಡೆಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡೆಲ್ ಜಗತ್ತಿನಾಗ. ಒಬ್ಬರ ಮುಖ ಒಬ್ಬರಂಗೈತೇನು, ಒಂದು ಗಿಡದ ಹಣ್ಣು ಒಂದು ರಂಗೈತೇನು, ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ. ಸುಮ್ಮನೆ ನಮಗೆ ನಮ್ಮ ತಲೆಯಾಗ ಅಷ್ಟೈತಿ ಏನು ಅಂದ್ರೆ ಇವ್ರು ನಮ್ಮ ಮಕ್ಕಳು ಅಂತ. ಪರ್ಷಿಯಾದ ಒಬ್ಬ ಕವಿ ಅಂತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ. ನಿನ್ನ ಮಕ್ಕಳಂತ ಏನು ತಲೆಯಾಗ ಐತಲ್ಲ, ಸುಮ್ಮನೆ ತಲೆಯಾಗ ಇಟ್ಕೋ. ನಿನ್ನಿಂದ ಬಂದವರಲ್ಲ, ನಿನ್ನ ಮುಖಾಂತರ ಬಂದವರು ಅಷ್ಟೇ. ಅವರು ದೇವನಿಂದ ಬಂದವರು. ಈಗ ಕೊಳಲು ಬಾರಿಸ್ತೀರಿ, ಕೊಳಲ್ದಾಗ ಧ್ವನಿ ಐತಲ್ಲ, ಕೊಳಲಿನಿಂದ ಬಂದಿದ್ದಲ್ಲ, ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನಷ್ಟೇ. ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ. ಅಲ್ಲೊಬ್ಬ ಮ್ಯಾಲ ಕುಂತು ಕಳಿಸ್ಯಾನನ್ನು ತಲೆಯಾಗಿಟ್ಟುಕೊಂಡು ಬದುಕು. ಇದು ಒಂದು ಮೌಲ್ಡ್, ಅಚ್ಚಿನ ಮೊಳೆ. ಇದು ಬಾಣಸದ ಮನೆ. ಇದು ಜಗತ್ತೇನೈತಿ, ನಮ್ಮದು ಒಂದು ಅಡಿಗೆ ಮನೆ ಐತಿ. ಅವ ಅಂತಾನ, ಅಲ್ಲಮ ಪ್ರಭು ಅಂತಾನ, ಇದು ಜಗತ್ತು ದೇವರ ಅಡಿಗೆ ಮನೆ ಇದು ಅಂತ. ಎಷ್ಟು ಚಂದ ಶಬ್ದ ಬಳಸ್ಯಾರ ನೋಡ್ರಿ. ಇದು ದೇವನ ಅಡಿಗೆ ಮನೆ, ಇದು ನಮ್ಮ ಅಡಿಗೆ ಮನೆ ಅಲ್ಲ. ಇದೊಂದು ದೇವರ ಅಡಿಗೆ ಮನೆ. ದೇವರ ಅಡಿಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ. ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ, ಒಂದು ಮಾವಿನ ಹಣ್ಣು ಒಂದರಂಗ ಐತೇನು. ರಸಪುರಿ ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ. ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟಾನ. ಎದರಾಗ ತೆಗದಾನ ಹೇಳ್ರಿ ದೇವರ. ಅವನದೊಂದು ಅಡಿಗೆ ಮನೆ. ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ, ಒಂದು ಬೀಜ ಉಗ್ಗಿ ಬಂದ್ರೆ 4 ಕಾಳು ಸುಮ್ಮನೆ ಭೂಮಿಯೊಳಗೆ ಒಗದು ಬಂದ್ರೆ 4 ತಿಂಗಳದೊಳಗೆ ಭೂಮಿ ತಾಯಿ 4 ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳ. ಇದು ಅವನ ಅಡಿಗೆ ಮನೆಯೊಳಗೆ ನಡೆಯುವಂಥದ್ದು. ಅವನ ಅಡಿಗೆ ಮನ್ಯಾಗ ಉಂಡ್ರೆ ಹೆಚ್ಚಾಗ್ತೈತಿ, ನಮ್ಮ ಅಡಿಗೆ ಮನ್ಯಾಗ ಉಂಡ್ರೆ ಖಾಲಿ ಆಕ್ಕೈತೆ ಅಷ್ಟೇ. ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆಗೆ ಇವ್ರಂತ ನಾವು ಅಂತೀವಿ. ಆದ್ರೆ ಅವನ ದಾಸೋಗ ಹಂಗಲ್ಲ. ಯಾಕೆ ಉಣ್ಣುವಲ್ರಲ್ಲ ನನ್ನ ಮಕ್ಕಳು ಉಣ್ಲಿ ಅಂತ ಅವನ ದಾಸೋಗ ಇದು ಭಗವಂತನದು. ಅವನ ಅಡಿಗೆ ಮನೆ ಅಷ್ಟು ಅದ್ಭುತ. ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ. ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೇನು? ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವಷ್ಟೇ. ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವಷ್ಟೇ. ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ, ಅಡಿಗೆ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಆಗ್ತಾವೆ. ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತ. ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ 2 ಹಲ್ಲು ಮುರಿದಿದ್ದು ಅಂತವ್ನು. ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರ್ ಹಲ್ಲು ಮುರಿದವ್ರಿ. ಅಲ್ಲೋ ಎದಕ್ಕೆ ಮುರಿದವು? ಮುಂದಿನ 2 ಹಲ್ಲು ಮುರಿದಾವಲ್ಲ. ಇಲ್ಲ, ನಮ್ಮ ಮನೆಯವರು ನಾಗರ ಪಂಚಮಿಗೆ ಶೇಂಗಾದುಂಡಿ ಮಾಡಿದ್ರು. ಅವ ಅಂದ, ಶೇಂಗಾದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು? ಇಲ್ಲ, ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ. ಅಲ್ಲ, ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶೇಂಗಾದುಂಡಿ ಮಾಡಿದ್ದಾರೆ ಹೆಂಗೆ ಮಾಡಿರಬೇಕು, ಮತ್ತು ಅವ್ರವ್ವ ಆ ಎಮ್ಮಗೆ ಕಲಿಸಿದ್ದಾರೆ ಹೆಂಗೆ ಕಲಿಸಿರ್ಬೇಕು. ಅವ್ರು ಡಾಕ್ಟ್ರ್ ಅಂದರು, ಅಲ್ಲೋ ಇಷ್ಟು ಪರಿ ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿತಿದ್ರೆ ಮುಂದಿನ 2 ಹಲ್ಲು ಮುರಿತಿದ್ರು ಒಲ್ಲೆ ಅನ್ಬೇಕು ತಿನ್ನಕ್ಕೆ. ಸುಮ್ಮನೆ ರೀ ಡಾಕ್ಟ್ರ, ತಿಂದಿದ್ದಕ್ಕೆ 2 ಮುರಿದ ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ. ನಮ್ಮ ಅಡಿಗೆ ಮನೆಯಾಗ ನಾವೇನು ಮಾಡೀವಿ? ಈಗ ನೀವು ಯೂಟ್ಯೂಬ್ ನೋಡ್ತೀರಿ, ಟಿ ವಿ ನೋಡ್ತೀರಿ, ಅಲ್ಲಿ ಏನು ಕಲಿಸ್ತಿರ್ತಾರೆ ನಮಗೆ? ಸಾರು ಮಾಡೋದು ಹೆಂಗೆ, ಅನ್ನ ಮಾಡೋದು ಹೆಂಗೆ, ಏನು ಸಾರು ಮಾಡೋದು, ತಿಳಿ ಸಾರು ಮಾಡೋದು ಹೆಂಗೆ ಅಂತ ಕಲಿಸ್ತಾರೆ. ಏನು ತಿಳಿ ಸಾರು ಮಾಡೋದು ಕಲಿಸೋದು? ಅದ್ರಾಗ ಏನು ಮಾಡ್ಬೇಕು? ಮೊದಲು ಸ್ಟೋವ್ ಹಚ್ಬೇಕು. ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು? ಸ್ಟೋವ್ನ ಹಚ್ಚಬೇಕಲ್ಲ. ತಿಳಿ ಸಾರು ಮಾಡೋದೇನು? ನೀರು ಹಾಕಬೇಕು, ಖಾರ ಹಾಕಬೇಕು, ಉಪ್ಪು ಹಾಕ್ಬೇಕು, ತಿಳಿ ಸಾರು ಇಂಥದ್ದು ಉಂಡ್ರು ಹೊಲ್ದಾಗ ಹೋಗಿ ದುಡ್ದವನ ಅಲ್ಲೇ ಹೊಕ್ಕವು. ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು, ಹೊಳ್ಳಿ ಮನೆಗೆ ಬರ್ತಾವನು ಇಂಥದ್ದು ತಿಂದ್ರೆ. ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ, ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ. ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ. ನಾವೆಲ್ಲ ಹೆಚ್ಚಿದ್ರು ನಮ್ಮದು ಅಡಿಗೆ ಕೆಟ್ಟೈತಿ. ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೀ ಮಣ್ಣಾಗ ಬೆಳೆದಾನತ್.
ಮಣ್ಣಾಗ ಬೆಳೆದಾನ ಅವನು ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ. ನೀವು ನೋಡ್ರಿ, ಮಣ್ಣು ಐತಿ, ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ. ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ, ಏನು ದೊಡ್ಡದಲ್ಲ, ಒಂದು ಸಣ್ಣ ಸಸಿ ಬಂದೈತಿ. ಒಂದು ಸಣ್ಣ ಸಸಿ ಬಂದೈತಿ. ಎದರಿಂದ ಬಂದೈತಿ? ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ, ಹೂವು ಬಿಟ್ಟಿದ್ದು ಮಣ್ಣಿನಿಂದ, ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೇ. ಇಲ್ಲಿ ಏನೂ ಇಲ್ಲ, ಮಣ್ಣ ಇರುವುದು ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ. ಇರುವುದೆಲ್ಲವೂ ಮಣ್ಣೇ ಐತಿ. ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ, ಇರುವುದು ಮಣ್ಣೇ, ಸಸಿ ಬಂದಿದ್ದು ಮಣ್ಣ, ಗಿಡ ಆಗಿದ್ದು ಮಣ್ಣ, ಹೂವಾಗಿದ್ದು ಮಣ್ಣ, ಹಣ್ಣಾಗಿದ್ದು ಮಣ್ಣ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ದೇವನ ಅಡಿಗೆಯ ಮನೆಯ ವೈಶಿಷ್ಟ್ಯ. ಇದು ದೇವರ ಅಡಿಗೆ ಮನೆ. ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ, ಬಾಣಸದ ಮನೆ. ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ. ಇದು ಯಾರದು ಅಂದ್ರೆ, ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ. ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ. ಅದಕ್ಕೆ ಇದನ್ನು ಕಲಿಯುವುದು, ಇಂಥ ದೇವ ಸತ್ಯವನ್ನು ಅರಿಯುವುದು, ನಂದು ಅನ್ನುವುದು ತೆಗೆಯುವುದು. ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವ ನಿತ್ಯ ಸುಖಿ ಅಷ್ಟೇ, ಸುಖ ಪಡಲಿಕ್ಕೆ ಏನೂ ಬೇಕಾಗಿಲ್ಲ. ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ.